ದತ್ತಾ ಜಯಂತಿ ಹಿನ್ನೆಲೆಯಲ್ಲಿ ಅರ್ಚಕರು ಮುಜಾವರ್ಗೆ ಗನ್ಮ್ಯಾನ್ ನೇಮಕ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯಗೆ ಕಚೇರಿಗೆ ಅವರಿಗೆ ಕರೆಂಟೇ ಇಲ್ಲ. ಚಿತ್ರದುರ್ಗ ಗ್ರಾಮಾಂತರ ಠಾಣಾ ಎಎಸ್ಐ ಲಂಚಾವತಾರ ಬಟಾಬೈಲು. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಜೀವನ ಸಾಗಿಸೋದಕ್ಕೆ ಸಂಬಳದ ದುಡ್ಡು ಸಾಲ್ತಿಲ್ಲ ಅಂತ ಬೆಂಗಳೂರಿನ ದಂಪತಿ ಬಡ್ಡಿ ವ್ಯವಹಾರ ಶುರು ಮಾಡಿ ಜನರಿಗೆ ವಂಚಿಸಿರುವಂತಹ ಘಟನೆ ನಡೆದಿದೆ. ಜೆಪಿನಗರ ನಿವಾಸಿಗಳಾದಂತಹ ಸೌಮ್ಯ ಮತ್ತು ಸುದೀಪ್ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕೈ ತುಂಬಾ ಸಂಬಳ ಬರ್ತಾ ಇದ್ರು. ದಂಪತಿಗೆ ಕೋಟಿ ಕೋಟಿ ಹಣ ಮಾಡೋ ಆಸೆ ಹುಟ್ಕೊಂಡಿದೆ. ಹೀಗಾಗಿ ಐಟಿ ಕೆಲಸ ಬಿಟ್ಟು ಗಂಡ ಹೆಸರಿನ ಹೆಂಡತಿ ಹೆಸರಿನ ಮ್ಯಾ ಸೇರಿಸಿ ಪ್ರಮ್ಯಾ ಅಂತ ಕಂಪನಿ ಓಪನ್ ಮಾಡಿದ್ರು. 30% ಬಡ್ಡಿ ನೀಡುವ ಬಗ್ಗೆ ಜಾಹೀರಾತನ್ನ ಕೊಟ್ರು. ಜನರಿಂದ 10,000ದಿಂದ 15 ಲಕ್ಷದ ತನಕ ಕಂಪನಿ ದುಡ್ಡು ಹಾಕಿಸ್ಕೊಳ್ಳೋದು ಶುರು ಮಾಡ್ತು. ಜಾಹೀರಾತು ನೋಡಿ ಅಧಿಕ ಬಡ್ಡಿ ಆಸೆಗೆ ಬಿದ್ದಂತಹ ಜನರು 1,000ದಿಂದ ಲಕ್ಷದ ತನಕ ಹಣ ಹೂಡಿಕೆ ಮಾಡಿದ್ರು. ಮೊದಲ 6 ತಿಂಗಳು ಕೊಟ್ಟ ಮಾತಿನಂತೆ 30% ಹಣವನ್ನ ವಾಪಸ್ ಮಾಡಿದ್ರು. 2 ವರ್ಷದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರು ಸುಮಾರು 30 ಕೋಟಿಯಷ್ಟು ಹಣ ಹೂಡಿಕೆ ಮಾಡಿದ್ರು. ದುಡ್ಡು ಜಾಸ್ತಿ ಆಗ್ತಾ ಇದ್ದಂತೆ ಈ ದಂಪತಿ ನಾಟ್ ರೀಚಬಲ್ ಆದ್ರು. ಇನ್ನು ಸಿಸಿಬಿ ಆರ್ಥಿಕ ಅಪರಾಧಗಳ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ದಂಪತಿ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ ಸುಮಾರು 70 ಕೋಟಿ ಹಣದ ವ್ಯವಹಾರ ಪತ್ತೆಯಾಗಿದೆ. ಸದ್ಯ ಪ್ರದೀಪ್ ಬಂಧನ ಆಗಿದ್ದು ಪತ್ನಿ ಸೌಮ್ಯ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಲ್ಲಿ ಸಿನಿಮಾ ಶೈಲಿಯಲ್ಲಿ ಐಟಿ ದಾಳಿ ನಡೆಸಲಾಗಿದೆ. ಜಯನಗರ 4ನೇ ಬ್ಲಾಕ್ನಲ್ಲಿ ಚಿನ್ನದಂಗಡಿಗಳ ಮೇಲೆ ಕಳೆದ 4 ದಿನಗಳಿಂದ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. 5-6 ದೊಡ್ಡ ಚಿನ್ನದ ಮಳಿಗೆಗಳ ಮೇಲೆ ದಾಳಿ ಮಾಡಿ ತಲಾಶ್ ಮಾಡಿದ್ರು. ಈ ವೇಳೆ ಚಿನ್ನದಂಗಡಿ ಮಾಲೀಕ ಮನೆಯ ಸೀಲಿಂಗ್ನಲ್ಲಿ 45 ಕೋಟಿಗೂ ಅಧಿಕ ನಗದು, 100 ಕೆಜಿ ಚಿನ್ನ ಪತ್ತೆಯಾಗಿದೆ. ಮನೆಯ ಸೀಲಿಂಗ್ನಲ್ಲಿ 3 ಲಾಕರ್ಗಳನ್ನ ಮಾಡಿ ಅಲ್ಲಿ ನಗದು 100 ಕೆಜಿಗೂ ಅಧಿಕ ಚಿನ್ನವನ್ನ ಶೇಖರಣೆ ಮಾಡಿದ್ದು ಪತ್ತೆಯಾಗಿದೆ. ಪೊಲ್ಕೀಸ್ ಆಭೂಷಣ್ ರಿದ್ದಿ ಕ್ರಿಯೇಷನ್ ತಿರುಮಲಂ ಮಂಗಳಂ ಚಿನ್ನದ ಮಳಿಗೆಯ ಮೇಲೆ ದಾಳಿ ನಡೆಸಿ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ದಾಳಿ ಮಾಡಿದ್ದ ಒಂದೇ ಚಿನ್ನದ ಮಳಿಗೆಯಲ್ಲಿ ಬರೋಬ್ಬರಿ 100 ಕೆಜಿ ಚಿನ್ನಾಭರಣ ಸಿಕ್ಕಿದೆ ಅಂತ ಐಟಿ ಮೂಲಗಳು ತಿಳಿಸಿದೆ. ಚಿಕ್ಕಬಳ್ಳಾಪುರದ ಗಂಗನಾಮಿಥೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಹೀಗಾಗಿ ಹಳೆಯ ಕಟ್ಟಡವನ್ನ ಕೆಡವಿ ಹೊಸ ಕಟ್ಟಡ ಕಾಮಗಾರಿ ಆರಂಭವಾಗಿದೆ. ಆದರೆ ಶಾಲಾ ಮಕ್ಕಳಿಗೆ ಬಾಡಿಗೆ ಕಟ್ಟಡ ಮಾಡಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗಿದ್ದಂತಹ ಶಿಕ್ಷಣ ಇಲಾಖೆ ಆ ಕೆಲಸ ಮಾಡಿಲ್ಲ. ಹೀಗಾಗಿ ಶಿಕ್ಷಕರು ಶಾಲೆಯ ಪಕ್ಕದಲ್ಲಿರುವಂತಹ ಖಾಸಗಿ ಕಟ್ಟಡದ ಮಾಲೀಕರ ಬಳಿ ಮನವಿ ಮಾಡಿಕೊಂಡು ಪಾರ್ಕಿಂಗ್ ಜಾಗದಲ್ಲೇ ಪಾಠ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿ ತನಕ 30 ಮಕ್ಕಳಿದ್ದು 2 ಶಿಕ್ಷಕರಿದ್ದಾರೆ. ಮಕ್ಕಳಿಗೆ ಪಾಠ ನಿಲ್ಲಬಾರದು ಅಂತ ಹೀಗೆ ಮಾಡಿದ್ದಾರೆ. ಮಕ್ಕಳಿಗೆ ಕನಿಷ್ಠ ಬ್ಲಾಕ್ ಬೋರ್ಡ್ ಕೂಡ ಇಲ್ಲ, ಶೌಚಾಲಯವೂ ಇಲ್ಲ. ಮಧ್ಯಾಹ್ನದ ಬಿಸಿಯೂಟವನ್ನ ಅಡುಗೆ ಸಿಬ್ಬಂದಿ ಮನೆಯಲ್ಲೇ ಮಾಡ್ತಿದ್ದಾರೆ. ಇನ್ನು ಶಿಕ್ಷಕರು ಕೂತ್ಕೊಳ್ಳೋದಕ್ಕೆ ಚೇರ್ ಕೂಡ ಇಲ್ಲ. ಮಕ್ಕಳಿಗೆ ಚಾಪೆಯೇ ಆಸರೆಯಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆದ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿ ವೆಂಕಟೇಶ್ ಶಾಲೆ ನಡೆಸ್ತಾ ಇದ್ದಂತಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಮುಂದಿನ 2 ದಿನಗಳ ಒಳಗೆ ಪರ್ಯಾಯ ಸುಸಜ್ಜಿತ ಬಾಡಿಗೆ ಕಟ್ಟಡ ಹುಡುಕಿ ಮಕ್ಕಳ ಕಲಿಕೆಗೆ ಬೇಕಾಗುವಂತಹ ಪೂರಕ ವಾತಾವರಣ ನಿರ್ಮಾಣ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇರತಕ್ಕಂತಹ ಕಟ್ಟಡನ ಕೆಡುವುದಾಗ ಪಕ್ಕದಲ್ಲಿ ನಮ್ಗೆ ಯಾವುದು ಜಾಗ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಮಗೆ ಸಮಸ್ಯೆ ಆಯಿತು. ಪರ್ಯಾಯವಾಗಿ ನಮ್ಮ ಶಿಕ್ಷಕರು SDMC ಅವರು ಮತ್ತು ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಕೌನ್ಸಿಲರು ಎಲ್ಲರೂ ಕೂಡ ಪಾಪ ಇಲ್ಲಿ ಇರ್ತಕ್ಕಂಥ ಇದರಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಕಲಿಕೆಗೆ ಸಮಸ್ಯೆ ಇಲ್ದಿರ ಕಲಿಕೆಗೆ ಅನುಕೂಲವಾಗ್ತಕ್ಕಂತಹ ರೀತಿಯಲ್ಲಿ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಚಿಕ್ಕಮಗಳೂರು ತಾಲೂಕಿನ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ನಸ್ವಾಮಿ ದರ್ಗಾದಲ್ಲಿ ದತ್ತ ಜಯಂತಿ ನಡೀತಾ ಇದೆ. ಇದೇ 24ರಿಂದ ಆರಂಭವಾಗಲಿರುವ ದತ್ತ ಜಯಂತಿ 3 ದಿನಗಳ ಕಾಲ ನಡೆಯಲಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅರ್ಚಕರು, ಮುಜಾವರ್ ಸೇರಿದಂತೆ 5 ಗನ್ಮ್ಯಾನ್ ಒದಗಿಸಲಾಗಿದೆ. ವ್ಯವಸ್ಥಾಪಕ ಸಮಿತಿಯ ಮುಸ್ಲಿಂ ಸದಸ್ಯ ಭಾಷಾ, ಅರ್ಚಕರಾದಂತಹ ಶ್ರೀಧರ್ ಪೂಜಾರ್, ಶಿವರಾಮ್, ಮುಜಾವರ್ಗಳಾದ ಸೈಯದ್ ಅಖಿಲ್ ಪಾಷಾ ಹಾಗೂ ಇಸ್ಮಾಯಿಲ್ಗೆ ಗನ್ಮ್ಯಾನ್ ಒದಗಿಸಲಾಗಿದೆ. 15 ದಿನಗಳ ಕಾಲ 24 ಗಂಟೆಯೂ 5 ಭದ್ರತೆಗಾಗಿ ಅಂಗರಕ್ಷಕರನ್ನ ನೇಮಿಸಿ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಆಮ್ಟೆ ಆದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ದತ್ತಪೀಠಕ್ಕೆ ಗೃಹ ಸಚಿವರೊಬ್ಬರು ಭೇಟಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ನಾನು ಯಾವತ್ತೂ ಬಂದಿರಲಿಲ್ಲ. ದತ್ತ ಜಯಂತಿ ಪ್ರಯುಕ್ತ ಇಲಾಖೆಯಿಂದ ಏನಾಗಬೇಕು ಅಂತ ಚರ್ಚೆಗೆ ಬಂದಿದ್ದೇನೆ. ದತ್ತ ಜಯಂತಿ ಶಾಂತಿಯುತವಾಗಿ ನಡೆಯಬೇಕು ಅನ್ನೋದು ನಮ್ಮ ಉದ್ದೇಶ. ಇದೊಂದು ಆಕಸ್ಮಿಕ ಭೇಟಿ ಅಷ್ಟೇ, ಇದಕ್ಕೆ ವಿಶೇಷ ಅರ್ಥ ಬೇಡ ಅಂದಿದ್ದಾರೆ. ಹಲವು ತಿಂಗಳಿನಿಂದ 16,000 ರೂಪಾಯಿ ಬಿಲ್ ಬಾಕಿ ಪಾವತಿಸಿದ ಹಿನ್ನೆಲೆಯಲ್ಲಿ ಮಂಡ್ಯದ ಮೇಲುಕೋಟೆ ಶಾಸಕರ ಕಚೇರಿಗೆ ಕತ್ತಲು ಭಾಗ್ಯ ಲಭಿಸಿದೆ. ಎಂಎಲ್ಎ ದರ್ಶನ್ ಪುಟ್ಟಣ್ಣಯ್ಯ ಕಚೇರಿಯ ಪವರ್ ಕಟ್ ಮಾಡಲಾಗಿದೆ. ಶಾಸಕರ ಕಚೇರಿ ಸೇರಿ 3 ಸರ್ಕಾರಿ ಕಚೇರಿಗಳಿಗೆ ಕರೆಂಟ್ ಇಲ್ಲವಾಗಿದೆ. ಹಲವು ಬಾರಿ ನೆನಪಿಸಿದ್ರೂ ಬಿಲ್ ಪಾವತಿಸಲು ನಿರ್ಲಕ್ಷ್ಯ ವಹಿಸಿದ ಹಿನ್ನೆಲೆಯಲ್ಲಿ ಚೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ದಾರೆ.
20 ದಿನಗಳಿಂದ ಕತ್ತಲಲ್ಲೇ ಶಾಸಕರ ಕಚೇರಿ, ಹಿರಿಯ ನಾಗರಿಕರ ಸಹಾಯವಾಣಿ, ಜನಸೇವಾ ಸ್ಪಂದನ ಕೇಂದ್ರಗಳು ಕೆಲಸ ನಿರ್ವಹಣೆ ಮಾಡ್ತಾ ಇವೆ. ಶಾಸಕರ ಗಮನಕ್ಕೆ ತಂದರೂ ಈ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಬೆಂಗಳೂರಿನ ಮಾರತ್ಹಳ್ಳಿ ಮಲ್ಲೇಶ್ವರಂನಲ್ಲಿ ಪ್ರತ್ಯೇಕವಾಗಿ ಅಗ್ನಿ ಅವಘಡ ಸಂಭವಿಸಿದೆ. ತಡರಾತ್ರಿ ಮಾರತ್ಹಳ್ಳಿ ಮುಖ್ಯ ರಸ್ತೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಟ್ಟಡ ಹೊತ್ತಿ ಉರಿದಿದೆ. ಬಿಲ್ಡಿಂಗ್ನಲ್ಲಿದ್ದ 4 ಅಂಗಡಿಗಳು ಬೆಂಕಿಗಾಹುತಿಯಾಗಿ ಲಕ್ಷಾಂತರ ಮೌಲ್ಯದ ಬಟ್ಟೆಗಳು ಸುಟ್ಟು ಕರಕಲಾಗಿದೆ. ಕಟ್ಟಡದಲ್ಲಿ ಮಲಗಿದ್ದ 3 ಬೆಂಕಿಯ ಕಾವಿಗೆ ಹೊರಗಡೆ ಓಡಿ ಬಂದು ಪಾರಾಗಿದ್ದಾರೆ. ಆದರೆ ಈ ಬೆಂಕಿ ಅವಘಡಕ್ಕೆ ಟ್ರಾನ್ಸ್ಫಾರ್ಮರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಎನ್ನಲಾಗಿದೆ. ಆದರೆ ಈ ಬಗ್ಗೆ ಬೆಸ್ಕಾಂ ಸ್ಪಷ್ಟನೆ ಕೊಟ್ಟಿದ್ದು, ಟ್ರಾನ್ಸ್ಫಾರ್ಮರ್ನಿಂದ ಬೆಂಕಿ ಅವಘಡವಾಗಿಲ್ಲ. ಕಟ್ಟಡದ ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಇತ್ತು. ಕಟ್ಟಡದ ಒಳಭಾಗದಿಂದಲೇ ಬೆಂಕಿ ಹೊತ್ತಿದೆ. ನಂತರ ಟ್ರಾನ್ಸ್ಫಾರ್ಮರ್ಗೂ ಬೆಂಕಿ ತಾಗಿದೆ. ಕಟ್ಟಡಗಳ ಬೆಂಕಿ ಅವಘಡಕ್ಕೂ ಬೆಸ್ಕಾಂಗೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಅಲ್ಲದೆ ಅವಘಡಕ್ಕೆ ಶಾಪ್ ಒಳಗೆ ಅಳವಡಿಸಿದ್ದ ಸೈನ್ ಬೋರ್ಡ್, ಈ ಸೈನ್ ಬೋರ್ಡ್ನಲ್ಲಿ ಶಾರ್ಟ್ ಆಗಿ ಅಗ್ನಿ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಬೆಸ್ಕಾಂ ಇಂಜಿನಿಯರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಸಂಪಿಗೆ ರಸ್ತೆಯ ಸಿಗ್ನಲ್ ಬಳಿಯ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಅಂಗಡಿಯಲ್ಲಿದ್ದ ಬಟ್ಟೆಗಳು ಸುಟ್ಟು ಹೋಗಿವೆ. ಕಂಪ್ಯೂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅವಘಡ ಸಂಭವಿಸಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಚಿತ್ರದುರ್ಗದಲ್ಲಿ ಗ್ರಾಮಾಂತರ ಠಾಣೆ ಪೊಲೀಸರ ಲಂಚಾವತಾರ ಬಯಲಾಗಿದೆ. ಜಮೀನು ವಿವಾದ ಬಗೆಹರಿಸಿ ಅಂತ ಠಾಣೆಗೆ ಬಂದಿದ್ದ ರೈತರ ಬಳಿ ಪೊಲೀಸರು ಹಣ ವಸೂಲಿಗಿಳಿದಿದ್ದಾರೆ. ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಎಎಸ್ಐ ರೇವಣ್ಣ ಲಂಚದ ಹಣಕ್ಕೆ ಚೌಕಾಸಿ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಅಲ್ಲದೆ ಹಣ ನೀಡಲು ಹಿಂದೇಟು ಹಾಕಿದ್ದ ರೈತನ ಜೇಬಿಗೆ ಕೈ ಹಾಕಿ ಹಣ ಕಸಿದುಕೊಳ್ಳೋಕೆ ಕೂಡ ಎಎಸ್ಐ ರೇವಣ್ಣ ಯತ್ನಿಸಿದ್ದು, ಕಡಿಮೆ ಹಣ ಕೊಟ್ಟಿದ್ದಕ್ಕೆ ಆ ಹಣವನ್ನ ಎಎಸ್ಐ ಬಿಸಾಕ್ ಹೋಗಿದ್ದಾರೆ. ಹಾಗೆ ಈತನೊಂದಿಗೆ ಮತ್ತೋರ್ವ ಪೊಲೀಸ್ ರೈತನಿಗೆ ಬೆದರಿಕೆ ಹಾಕಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೀಗಾಗಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯ ಪೊಲೀಸರ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಲಂಚಾವತಾರ ಮಿತಿ ಮೀರ್ತಾ ಇದ್ದು, ಲಂಚಾವತಾರಕ್ಕೆ ಬ್ರೇಕ್ ಹಾಕುವಂತೆ ಚಿತ್ರದುರ್ಗದ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾಗೆ ಜನ ಮನವಿ ಮಾಡಿದ್ದಾರೆ.